ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಂಬೂಸವಾರಿ ದಿಣ್ಣೆ ಜೆಪಿ ನಗರ 8ನೇ ಹಂತದಲ್ಲಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿ ಸಹಿತ ಶ್ರೀ ಬಲಮುರಿ ವಿನಾಯಕ ದೇವಸ್ಥಾನದಲ್ಲಿ ಇತ್ತೀಚೆಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವೈಭವದಿಂದ ಜರುಗಿದವು. ಈ ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಗಿರಿಜಾ ಕಲ್ಯಾಣ ಮಹೋತ್ಸವ. ದೇವಸ್ಥಾನದ ಅಧ್ಯಕ್ಷರಾದ ಬೆಳವಾಡಿ ನಾಗರಾಜ್ ಅವರ ನೇತೃತ್ವದಲ್ಲಿ ಶ್ರೀ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಗಣ್ಯರ ಭೇಟಿ. ಈ ಭಕ್ತಿಪೂರ್ವಕ ಸಮಾರಂಭದಲ್ಲಿ ಸ್ಥಳೀಯ ಶಾಸಕರು, ವಿವಿಧ ರಾಜಕೀಯ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಅನ್ನ ಸಂತರ್ಪಣೆ. ಪೂಜಾ ಕಾರ್ಯಕ್ರಮದ ಅಂಗವಾಗಿ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಭರ್ಜರಿ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಒಟ್ಟಾರೆಯಾಗಿ ಬೆಳವಾಡಿ ನಾಗರಾಜ್ ಮತ್ತು ತಂಡದವರ ಶ್ರಮದಿಂದ ಈ ಭಾಗದ ಭಕ್ತರೆಲ್ಲರೂ ಒಟ್ಟಾಗಿ ಸೇರಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಈ ಸಂಭ್ರಮವನ್ನು ಆಚರಿಸಿದರು. ನಮಸ್ಕಾರ. ನಮ್ಮ ಶ್ರೀ ಬಲಮುರಿ ವಿನಾಯಕ ಸೇವಾ ಸಮಿತಿಯು ಪ್ರಾರಂಭವಾಗಿ 13 ವರ್ಷ ಆಯಿತು. 13 ವರ್ಷದಿಂದ ನಾವು ಸತತವಾಗಿ ವಾರ್ಷಿಕೋತ್ಸವವನ್ನ ಮತ್ತೆ ನವರಾತ್ರಿ ಉತ್ಸವವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸತಿ 13ನೇ ವರ್ಷದ ಪ್ರಯುಕ್ತ ಇವತ್ತು ಗಿರಿಜಾ ಕಲ್ಯಾಣ ಎಂಬ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಬಹಳ ಜನ ಭಕ್ತಾದಿಗಳು ಸಹಕರಿಸಿ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅದಲ್ಲದೆ ಸುಮಾರು 400 ಜನರಿಗೆ ನಾವು ಊಟದ ವ್ಯವಸ್ಥೆ ಮಾಡಿದೀವಿ. ಊಟದ ವ್ಯವಸ್ಥೆ ಅಂದ್ರೆ ಬಾಳೆ ಎಲೆ ಹಾಕಿ ಎಲ್ಲ ಭಕ್ತಾದಿಗಳಿಗೂ ಊಟ ಬಡಿಸಿದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ನೆಚ್ಚಿನ ಶಾಸಕರಾದ MLA ಕೃಷ್ಣಪ್ಪ ಅವರು ಬಂದು ಆಗಮಿಸಿ ಅವರು ಕೂಡ ನಮ್ಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಆಶೀರ್ವಚನ ಮಾಡಿ ಧನ ಸಹಾಯ ಮಾಡಿ ಅವರು ಹೋಗಿದ್ದಾರೆ. ಅವರಿಗೆ ಕೂಡ ನಾವು ಈ ಟಿವಿ ಮುಖಾಂತರ ಅವರಿಗೆ ಕೃತಜ್ಞತೆನ ಸಲ್ಲಿಸ್ತೀನಿ. ಹಾಗೆ ಇಲ್ಲಿ ನಮ್ಮ ಈ ಗಿರಿಜಾ ಕಲ್ಯಾಣ ಸುಮಾರು 5 ಜನ ಋತ್ವಿಜರೊಂದಿಗೆ ಈ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮವನ್ನ ಅವರು ಕೂಡ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಿ 4 ಜನ ದಂಪತಿಗಳು ಕೂತ್ಕೊಂಡಿದ್ರು. ಹೆಣ್ಣವ್ರ ಕಡೆ 2, ಗಂಡವ್ರ ಕಡೆ 2 ಅಂತ. ಅದು ಕೂಡ ನಮ್ಮ ಈ ದೇವಸ್ಥಾನದ ಇವತ್ತಿನ ವಿಶೇಷ. ಇದೇ ತರ ನಾವು ಇದೊಂದೇ ಅಂತಲ್ಲ, ಸಂಕಷ್ಟ ಚತುರ್ಥಿ, ಸತ್ಯನಾರಾಯಣ ಪೂಜೆ, ಹೀಗೆ ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಸೃಷ್ಟಿ, ಈ ತರ ಎಲ್ಲ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೀವಿ. ಸುಮಾರು ಪ್ರದೋಷ ಪೂಜೆಗಳಿರುತ್ತೆ ಆಮೇಲೆ ಶ್ರೀರಾಮನವಮಿ, ಶಿವರಾತ್ರಿ ದಿನ ಈ ತರ ಕಾರ್ಯಕ್ರಮಗಳು ನಾವು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇದನ್ನ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಈ ಮಾಧ್ಯಮದ ಮುಖಾಂತರ ಅವರಿಗೆ ನನ್ನ ನಮಸ್ಕಾರಗಳು. ಶ್ರೀ ನಾಗಭೂಷಣ್ ರವರು, ನಮ್ಮ ಕಾರ್ಯದರ್ಶಿ BR ಮಂಜುನಾಥ್ ಹಾಗೂ ತ್ರಿವೇಣಿ ಮಂಜುನಾಥ್, S ಮಂಜುನಾಥ್ ಅನ್ನೋರು, ಇನ್ನೂ ಹಲವಾರು ಜನ ಹಿಂದೆ ಕೆಲಸ ಮಾಡಿದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ತುಂಬಾ ಬೆಳೆಯುತ್ತೆ. ಅವರುಗಳ ಸಹಕಾರದಿಂದ ನಾವು ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಆಯಿತು. ಧನ್ಯವಾದಗಳು. ಇವತ್ತು ಗಿರಿಜಾ ಕಲ್ಯಾಣ ಮಹೋತ್ಸವ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ತಮ್ಮ ಸಂಬಂಧವಾಗಿ ಸಾಯಂಕಾಲ 6 ಗಂಟೆಯಿಂದ ಸಂಗೀತ ವಿದ್ವಾನ್ ಶ್ರೇಯಸ್ ಕುಮಾರ್ ಅವರಿಂದ ಸಂಗೀತ ಕಚೇರಿ ಇದೆ. ಇದಾದ ನಂತರ ಖ್ಯಾತ ಚಲನಚಿತ್ರ ನಿರ್ದೇಶಕ ಪುಣೆ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಸುಮಾರು ಈ ಬಡಾವಣೆ 9 ಜನ ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತಿದ್ದೀವಿ. ಇದರಲ್ಲಿ ಏನ್ ವಿಶೇಷ ಅಂದ್ರೆ, ಯಾರು PhD ಮಾಡಿದ್ದಾರೆ, MBA ಮಾಡಿದ್ದಾರೆ, CA ಮಾಡಿದ್ದಾರೆ, ಸಂಗೀತದಲ್ಲಿ ಮುಂದೆ ಬಂದಿದ್ದಾರೆ, ಈ ತರದವ್ರನ್ನ ಸೆಲೆಕ್ಟ್ ಮಾಡಿ ಎಲ್ಲ ಯಶಸ್ವಿ ಪ್ರತಿಭಾನ್ವಿತರನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅವ್ರಿಗೆ ಇವತ್ತೊಂದು ಸನ್ಮಾನ ಮಾಡ್ತಾ ಇದೀವಿ. ಇದು ಸವಿನೆನಪಿನಲ್ಲಿ ಮಾಡ್ತಾ ಇದೀವಿ, ವಾರ್ಷಿಕೋತ್ಸವ ಸವಿನೆನಪಿನಲ್ಲಿ. ಮತ್ತೆ ಸಾಯಂಕಾಲ ಕೂಡ ಬಫೆ ಪ್ರಸಾದ ಇರುತ್ತೆ. ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದನ ಮಾಡ್ತೀವಿ. ಮತ್ತೆ ಯಥಾ ಪ್ರಕಾರ ನಾಳೆ ಸೋಮವಾರ ಇರೋದ್ರಿಂದ ನಾಳೆ ಪ್ರದೋಷ ಪೂಜೆ ಇದೆ, ಈಶ್ವರನಿಗೆ ವಿಶೇಷ ಪೂಜೆ ಇದೆ. ನಾಳೆನ ಪ್ರಸಾದ ವಿನಿಯೋಗ ಇರುತ್ತೆ. ಹೀಗೆ ಎಲ್ಲ ಕಾರ್ಯಕ್ರಮಗಳು ತಿಂಗಳಲ್ಲಿ 7 ರಿಂದ 8 ಕಾರ್ಯಕ್ರಮ ನಡೆಯುತ್ತೆ ನಮ್ಮಲ್ಲಿ. ಇವತ್ತು ಬೆಳಗ್ಗೆಯಿಂದ ನಡೆದಿರ್ತಕ್ಕಂಥ ತಮ್ಮೆಲ್ಲ ಗೊತ್ತಿದೆ, ನಮ್ಮ ಅಧ್ಯಕ್ಷ ಎಲ್ಲ ಹೇಳಿದ್ದಾರೆ. ಅದೇ ತರ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ.